ಆಗಿರುವಂತಹ ಬೆಳವಣಿಗೆ ನಿಮಗೆ ಗೊತ್ತೇ ಇದೆ. ಮಕ್ಕಳಲ್ಲಿ ಎಷ್ಟು ಆತಂಕ ಇದೆ ಅಂತ ಹೇಳಿ ನೀಟ್ ಪರಿಶ್ರಮ ಅಕಾಡೆಮಿಯ ಸಂಸ್ಥಾಪಕರಾಗಿ ಬಹಳ ಹತ್ತಿರದಿಂದ ತಾವು ಗಮನಿಸಿರ್ತೀರಿ. ಏನು ಹೇಳ್ತೀರಿ ಸದ್ಯದ ಸಿಚುವೇಶನ್ ಬಗ್ಗೆ? ಮೊದಲನೇದಾಗಿ ಮಕ್ಕಳಿಗೆ ಏನು ಹೇಳೋಕೆ ಬಯಸ್ತೀರಿ ಸರ್? ಇವಾಗ ತಾನೇ ಸೆಂಟ್ರಲ್ HRD ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು June 21 ಎಕ್ಸಾಮ್ ಇದೆ ಅಂತ ಹೇಳಿದ್ರು. ಇನ್ನು 35 ದಿನ ಇದೆ. ಮೆಡಿಕಲ್ ಆಸ್ಪಿರೆಂಟ್ಸ್ಗೆ ಇದು ತುಂಬ ಚಾಲೆಂಜಿಂಗ್ ಡೇಸ್ ಮೇಡಮ್. ದಿನಕ್ಕೆ 12ರಿಂದ 14 ತಾಸು ಓದಲಿಲ್ಲ ಅಂದರೆ 720ಗೆ 600 ಮೇಲೆ ದಾಟಕ್ಕಾಗಲ್ಲ. ಮಿನಿಮಮ್ 8-10 ತಾಸು ಓದಿದ್ರೇ ಡಾಕ್ಟರ್ಸ್ ಆಗೋಕ್ಕಾಗೋದು. ಇನ್ಕ್ಲೂಡಿಂಗ್ ಕ್ಲಾಸಸ್ ಎಲ್ಲ ಸೇರಿದ್ರೆ 12 hours 14 hours ಓದಬೇಕು. ಸುಮ್ಮನೆ 1 hour 2 hours ಓದಿದ್ರೆ ಮೆಡಿಕಲ್ ಸೀಟ್ ಆಗೋದೇ ಇಲ್ಲ. ಇಷ್ಟೆಲ್ಲ ಮಕ್ಕಳು 2 ವರ್ಷದಿಂದ ಕಷ್ಟಪಟ್ಟು ಲಾಂಗ್ ಟರ್ಮಲ್ಲಿ ಇದ್ದರೆ 3 ವರ್ಷದಿಂದ ಕಷ್ಟಪಟ್ಟಿದ್ರೆ ಇವ್ರು ಏಕಾಏಕಿ ಎಲ್ಲೋ ನಾಸಿಕ್ಕಲ್ಲಿ ಪೇಪರ್ ಲೀಕ್ ಆಗೋಯ್ತು, ಇವತ್ತು ಎಕ್ಸಾಮ್ ಮಾಡಿಬಿಡ್ತೀವಿ ಅಂದರೆ, ನೀವು ಹೇಳ್ದಂಗೆ ಮೇಡಮ್ NT ಅವರು ಟ್ವೀಟ್ ಮಾಡಿದ್ರು ಲಾಸ್ಟ್ 10 days ಇದ್ದಾಗ, ನಾವು ನಿಮಗಿಂತ 10 ಹೆಜ್ಜೆ ಮುಂದೆ ಇದ್ದೀವಿ, ನೀವು ಇನ್ನೂ ಚಿಕ್ಕ ಮಕ್ಕಳಲ್ಲ, ನೀವು ನಮ್ಮ ಹಂತಕ್ಕೆ ಬರೋದು ಇನ್ನೂ ಕಷ್ಟ ಅಂತ ಟ್ವೀಟ್ ಮಾಡಿದ್ರು ಇವರು. ಎಲ್ಲರೂ ಪ್ಯಾನಿಕ್ ಆದ್ರು, ಏನಪ್ಪ ಮತ್ತೆ ಹೈ ಲೆವೆಲ್ ಆಫ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಮೇಡಮ್ ಅವ್ರ ಟ್ವಿಟರಲ್ಲೇ ಇದೆ. ಇಷ್ಟೆಲ್ಲ ಹೇಳಿ May 1 ಪೇಪರ್ ಲೀಕ್ ಆಯಿತು ಅಂತ ಹೇಳ್ತಾರೆ. ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳೋದು, ಇವಾಗ 21 ಎಕ್ಸಾಮ್ ಇದೆ. ಎಲ್ಲ ಪೋಷಕರಿಗೆ ಮಕ್ಕಳಿಗೆ ಕಾಡೋ ದೊಡ್ಡ ಪ್ರಶ್ನೆ, ಪೇಪರ್ ಟಫ್ ಬರುತ್ತಾ? ಹೌದು, ಪ್ರಾಯಶಃ ಬರಬಹುದೇನೋ, ಗೊತ್ತಿಲ್ಲ. ಯಾಕೆ ಅಂತ ಹೇಳ್ತೀನಿ. ಪೇಪರ್ ಲೀಕ್ ಆದಾಗ ನೆಕ್ಸ್ಟ್ ಇಟ್ಟಿರೋ ಪೇಪರ್ಸ್ ಎಲ್ಲ ಟಫ್ ಮಾಡಿದ್ದಾರೆ. ಈ ಹಿಂದಿದ್ದೆಲ್ಲ ಇತಿಹಾಸ. ಈಗ NT ಅವ್ರು ಈಗೋ ಸ್ಯಾಟಿಸ್ಫೈ ಆಗಬೇಕು. ಯಾಕೆಂದ್ರೆ ಅವ್ರು NT ಅವರು ಬಾಯಿಗೆ ಬಂದಂಗೆ ಬೈಸ್ಕೊಂಡಿದ್ದಾರೆ ಎಲ್ಲರ ಹತ್ರ ಈಗ. ಸೊ ಅವ್ರು ಈಗೋ ಸ್ಯಾಟಿಸ್ಫೈ ಆಗೋಕ್ಕೆ ಮೋಸ್ಟ್ಲಿ NT ಅವ್ರು ಏನು ಮಾಡ್ಬೋದು, ಪೇಪರ್ ಟಫ್ ಮಾಡ್ಬೋದು. ಪ್ರಾಬಬಿಲಿಟಿ ಮಾತಾಡ್ತಿದ್ದೀನಿ. ಯಾಕೆಂದರೆ ಮೊದಲು 24ಅಲ್ಲಿ ಹಿಂಗೆ ಆದಾಗ, ಇನ್ನೊಂದ್ಸಲ ಇದು ಪ್ರವಾಹ ಬಂದು ಅಸ್ಸಾಮಲ್ಲಿ ಒಂದ್ಸಲ ಸಪ್ರೇಟ್ ಎಕ್ಸಾಮ್ ನಡೀತು, ಆವಾಗೆಲ್ಲ ಪೇಪರ್ ಟಫೇ ಬಂದಿದೆ. ಸೊ ಆದರೆ NCERTಯಿಂದ ಆಚೆ ಹೋಗಲ್ಲ. ಬಟ್ ಹಾಗೆ ಅಂತ NCERTಯಲ್ಲೇ ಹುಡುಕಿ ಪೇಪರ್ನ ಟಫ್ ಮಾಡೋದು ದೊಡ್ಡ ಕಷ್ಟ ಅಲ್ಲ. ನಾನೊಂದು ಟೀಚರಾಗಿ ಹೇಳ್ತಿದ್ದೀನಿ. ಬಟ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಆಗಿದ್ದಾಗೋಗಿದೆ, ಪ್ಲೀಸ್ ಕಾನ್ಸಂಟ್ರೇಟ್ ವೆಲ್. IPL ಮೋಡ್ಗೆ ಹೊರಟೋಗಿದ್ರೆ ಎಲ್ಲ ಎಕ್ಸಾಮ್ ಬರೆದು. ನಿಜ, ನೋಡಿದ್ದೆ ಸರ್, ಎಷ್ಟೋ ವಿಡಿಯೋಸ್ ನೋಡಿದ್ದೆ. ಮಕ್ಕಳೆಲ್ಲ ಎಕ್ಸಾಮ್ದು ಬುಕ್ ಅನ್ನ ನೆಕ್ಸ್ಟ್ ಯಾರು ಓದಕ್ಕೆ ರೆಡಿ ಆಗ್ತಾ ಇದ್ರು ಅವರಿಗೆ ಕೊಟ್ಬಿಡೋದು, ಕೊಟ್ಬಿಟ್ಟು IPL ಮೋಡ್ಗೆ ಹೋಗಿ, ಪಾಪ ಈಗ ಎಲ್ಲ ಕಾಲೇಜವ್ರಿಗೂ ಅವ್ರ ಮಕ್ಕಳನ್ನ ಟಾಪರ್ಸ್ ಮಾಡಬೇಕು ಅಂತ ಇರುತ್ತೆ. ಆ ಮಕ್ಕಳು ಮನೆಗೆ ಹೋಗಿ 10 days ಆರಾಮಾಗಿರ್ತಾರೆ. ಈಗ ಸಡನ್ ಆಗಿ ಶಿಫ್ಟ್ ಅವ್ರು ಆಗ್ಬೇಕಲ್ಲ ಮ್ಯಾಮ್. ನಿಜ. ಈಗ ನಾನು ಮಾನಸಿಕ ಒತ್ತಡನ ಮೊದಲನೇದಾಗಿ ಸರ್ ಫಸ್ಟ್ ಪ್ರಶ್ನೆ, ಆ ಮಾನಸಿಕ ಒತ್ತಡದಿಂದ ಹೇಗೆ ಬರಬೇಕು, ಹೊರಗಡೆ ಬರಬೇಕು ಮಕ್ಕಳು ಅಂತ. ಈಗ ನಾನು ಹೇಳೋದೇನಂದ್ರೆ 35 days ಟೈಮ್ ಇದೆ. ಈಗ ಬಯಾಲಜಿಯಲ್ಲಿ 32 ಚಾಪ್ಟರ್ ಇದೆ. 720 ಮಾರ್ಕ್ಸ್ಗೆ 360 ಮಾರ್ಕ್ಸ್ ಬಯೋ ಇಂದ ಬರುತ್ತೆ. ನಾನು ಹೇಳೋದು ಸ್ವಲ್ಪ ಬಯೋನ ಚೆನ್ನಾಗಿ ಓದಿ. ಯಾಕೆಂದ್ರೆ ಬಯೋ ಪೇಪರ್ ಮೊನ್ನೆ ಕಂಪ್ಯಾರಿಟಿವ್ಲಿ ಈಸಿ ಬಂದಿತ್ತು. ಫಾರ್ ಎಕ್ಸಾಂಪಲ್ ನನ್ನ ಅಕಾಡೆಮಿಯಲ್ಲೇ 200ಕ್ಕೂ ಹೆಚ್ಚು ಜನ ಔಟ್ ಆಫ್ ಔಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಅಂದ್ರೆ ಬಯೋ ಪ್ಯೂರ್ NCERT ಮೇಲೆ ಬಂದಿತ್ತು. ಈ ಸಲ NCERTಯಲ್ಲಿ ಹೆಂಗೆ ಹುಡುಕ್ಬೋದು ಅಂದರೆ ಪೇಪರು ಭಾಳಷ್ಟು ಜನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ಲೀಸ್ ಆ ಬಯಾಲಜಿಯಲ್ಲಿ ಎಕ್ಸಸೈಸ್ ಕ್ವಶನ್ಸ್ ಇರುತ್ತೆ, ಯಾರೂ ಓದಲ್ಲ. ಸಮ್ಮರಿ ಏನು ಅನ್ಕೊತಾರೆ, ಚಾಪ್ಟ್ರಲ್ಲಿ ಇರೋದೇ ಸಮ್ಮರಿಯಲ್ಲಿ ಇರುತ್ತೆ ಅನ್ಕೊತಾರೆ. ದಯವಿಟ್ಟು ಹಂಗೆ ಅನ್ಕೋಬೇಡಿ. ಸಮ್ಮರಿಯಲ್ಲಿ ಹೊಸ ಲೈನ್ಸ್ ಇದೆ. ಇಂಟ್ರಡಕ್ಷನ್ ಯಾರೂ ಓದಲ್ಲ, ಅದರಲ್ಲಿ ಕ್ವಶನ್ ಬರುತ್ತೆ. ಪ್ರತಿ ಯೂನಿಟ್ ಮುಂಚೆ ಒಂದು ಸೈಂಟಿಸ್ಟ್ ನೇಮ್ ಬರುತ್ತೆ, ಯಾರೂ ಓದೋದೇ ಇಲ್ಲ. ಈಗ ಈ ಆಸ್ಪಿರೆಂಟ್ಸ್ ನೋಡ್ತಿರ್ತಾರಲ್ಲ, ಅವ್ರು ಯಾರೂ ನೋಡೇ ಇರಲ್ಲ ಅದನ್ನು. ಜನರಲ್ ಲೈನ್ಸ್ ಅನ್ಕೊತಾರೆ. ಅದ್ರ ಮೇಲೆ ಏನಾದರೂ ಒಂದು 8-10 ಕ್ವಶನ್ ಬಂತು ಅಂದರೆ ಕಣ್ಣೀರು ಹಾಕೊಂಡು ಆಚೆ ಬಂದುಬಿಡ್ತಾರೆ. ಬುಕ್ಕಲ್ಲೇ ಇದೆ ಮೇಡಮ್. NCERTನ ಎಲ್ಲರೂ ಓದ್ತಾರೆ, ಆದರೆ ಇನ್ಡೆಪ್ತಾಗಿ ಓದಲ್ಲ. ಕಾನ್ಸೆಪ್ಟ್ ಮೇಲೆ ಓದ್ತಾರೆ, NCERT ಲೈನ್ಸ್ ಮೇಲೆ ಓದಲ್ಲ. ಫಾರ್ ಎಕ್ಸಾಂಪಲ್ ಒಂದೊಂದು ಚಾಪ್ಟರ್ಲಿಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತಿದೆ, ಎಲ್ಲರೂ ಎಲ್ಲ ಓದ್ಕೊಂಡು ಹೋಗ್ತಾರೆ. ಆಲ್ಗೆನ ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ ಅಂತ ಸಮ್ಮರಿಯಲ್ಲಿ ಒಂದು ಲೈನ್ ಇಟ್ಟಿದ್ದಾನೆ. ಇದು ಯಾರೂ ನೋಡಿರಲ್ಲ ಮೇಡಮ್. ಈ ಲೈನ್ನ ಟೀಚರ್ಸೇ ಎಷ್ಟೋ ಜನ ನೋಡಿರಲ್ಲ. ನಾನು NCERT ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು NCERT ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಲೈನ್ಸ್ ಎಲ್ಲ ಕಣ್ಣಿಗೆ ಬೀಳಲ್ಲ. ಇಂಥದ್ರ ಮೇಲೆ ಏನಾದರೂ ಪೇಪರ್ ಬಂದರೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಮೇಡಮ್. ಅಷ್ಟು ಈಸಿ ಅಲ್ಲ ಸರ್. ವರ್ಷ ಎಲ್ಲ ಓದಿರ್ತಾರೆ ಮೇಡಮ್. ಆ ಬುಕ್ಕುಗಳು ತಮಾಷೆನ ಮೇಡಮ್. ಕೆಲವ್ರಿಗೆ ನೋಡಿದ್ರೆ ಜ್ವರ ಬರುತ್ತೆ ಬುಕ್ಸು. ಓದೋದಿರಲಿ, ಈಗೇನೋ ನಾವು ನಾನು ಕೂತ್ಕೊಂಡು ಮೋಟಿವೇಟ್ ಮಾಡೋದು ಈಸಿ. ಪೇರೆಂಟ್ಸು ಓದು, ವಿಶ್ವೇಶ್ವರಯ್ಯನವ್ರು ಓದಲಿಲ್ವಾ ಹೇಳೋದೆಲ್ಲ ಈಸಿ. ದಿನಕ್ಕೆ 12 ತಾಸು ಕೂತೋದೋದು ಜೋಕ ಮ್ಯಾಮ್.